ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಗೆ ಚಾಲೆಂಜ್ ಹಾಕ್ತಿದ್ದಾರೆ. ಈ ನನ್ನ ಮಾವನನ್ನ ಬಲಿಪುಷು ಮಾಡಿ ನೀನು ಎಸ್ಕೇಪ್ ಆಗಬೇಕು ಅಂತ ಅನ್ಕೋತಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ನಾನು ರವೀಂದ್ರ ಭಟ್ಕಳ್ ಮಗಳು ಭಾರ್ಗವಿ LLB. ಖಂಡಿತವಾಗ್ಲೂ ನಿನ್ನ ನಿಜ ಮುಖ ಏನು ಅನ್ನೋದನ್ನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ ಅಂತ ಹೇಳ್ತಾರ. ಆತ ಕಡೆ GP ಪಾಟೀಲ್ ತಾನೇ ಗಂಗಾ ಅಂತ ಒಪ್ಕೊಂಡಿದ್ರು ಕೂಡ ಅರ್ಜುನ್ ಅಲ್ಲಿ ಒಪ್ತಿಲ್ಲ. ನೀವು ಯಾವುದೋ ಭಯಕ್ಕೆ ಈ ರೀತಿ ಮಾತಾಡ್ತಿದ್ರ, ನೀವು ಗಂಗಾ ಅಲ್ಲ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತದೆ. ನಿಮ್ಮನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅರ್ಜುನ್ ಕೂಡ ಶಪಥ ಮಾಡಿ ಜೈಲಿಂದ ಮನೆಗೆ ಬರ್ತಾರ. ಮನೆಗೆ ಬರ್ತಿದ್ದಾಗನೇ ಇಲ್ಲಿ ಜಯಂತ್ ಅವರು ನೋಡು ಅರ್ಜುನ್, ನೀನು ಮತ್ತೆ ಭಾರ್ಗವಿ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು ಈ ಕೇಸನ್ನ ನಡೆಸಿದ್ರೆ ಖಂಡಿತವಾಗ್ಲೂ ಅಣ್ಣ ಹೊರಗಡೆ ಬಂದೇ ಬರ್ತಾನ ಅಂತ ಹೇಳಿದಾಗ ಇಲ್ಲಿ ಅರ್ಜುನ್ ಬೇಡ, ಭಾರ್ಗವಿ ಅವರು ಈ ಕೇಸ್ಗೆ ತಲೆ ಹಾಕೋದೇ ಬೇಡ ಅಂತ ಹೇಳ್ತಾರ. ನಿಮ್ಮಿಬ್ಬರ ನಡುವೆನ ಲಾಭವನ್ನ ಬೇರೆಯವರು ಬಳಸ್ಕೋತಾರೆ. ಯೋಚನೆ ಮಾಡು, ನಿಮ್ಮಿಬ್ಬರ ನಡುವೆ ಒಂದು ಬೆರಗ್ ಬಿದ್ದಿದೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾದ್ರೆ ಖಂಡಿತ ಅದನ್ನ ಅವರು ಲಾಭವಾಗಿ ಬಳಸ್ಕೋತಾರೆ. ನೀವಿಬ್ರು ಸೇರಿದ್ರೆ ಜ್ವಾಲಾಮುಖಿಯಾಗಿ ಆ ಗಾಯತ್ರಿ ದೇವಿಯನ್ನ ಮಟ್ಟ ಹಾಕ್ಬೋದು, ಅಣ್ಣನನ್ನ ಬಿಡಿಸ್ಕೊಂಡು ಬರ್ಬೋದು ಅಂತ ಹೇಳಿ ಜಯಂತ್ ಹೇಳ್ತಾರ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಕೋರ್ಟಿಗೆ ಬಂದಿದ್ದಾರೆ. ಅತ್ತ ಕಡೆ ಪಿಟಿಷನ್ ಹಾಕ್ತಾ ಇದ್ದಾರೆ ಅರ್ಜುನ್. ಅದೇ ಟೈಮಲ್ಲಿ GP ವಿರುದ್ಧ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ RK ಅವರು ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನ ತಂದೆ ತಾನೇ ಗಂಗಾ ಅಂತ ಹೇಳಿ ಒಪ್ಕೊಂಡ್ರು, ನಿನ್ನ ತಂದೆಯನ್ನ ಬಿಡಿಸೋಕೆ ಬಂದಿದ್ಯಲ್ಲ, ನಿನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ RK ಹೇಳಿದಾಗ ಇತ್ತ ಕಡೆ ಅರ್ಜುನ್ ಅವರು ನನ್ನ ತಂದೆ, ಅವ್ರ ಮಗ ನಾನು, ನನ್ನ ತಂದೆಯನ್ನ ಜೈಲಿಗೆ ಕಳಿಸೋದಕ್ಕೆ ನಾನು ಸುಮ್ಮನೆ ಬಿಟ್ಬಿಡ್ತೇನೆ, ನನ್ನ ತಂದೆ ಯಾವುದೇ ತಪ್ಪು ಮಾಡಿಲ್ಲ ಅಂತ ಗೊತ್ತದೆ, ಖಂಡಿತವಾಗ್ಲೂ ಅವರನ್ನ ಜೈಲಿಂದ ವಾಪಸ್ ಕರ್ಕೊಂಡು ಬಂದೇ ಬರ್ತೇನೆ ಅಂತ ಹೇಳಿ ಅರ್ಜುನ್ ಕೂಡ ಚಾಲೆಂಜ್ ಹಾಕ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಬಳಿಗೆ ಅಮ್ಮ ಅನ್ನಪೂರ್ಣ ಅವರು ಒಂದು ಕೇಸ್ ಫೈಲನ್ನು ತಗೊಂಡು ಬರ್ತಾರೆ. ಇತ್ತ ಕಡೆ ಒಂದು ಕೇಸ್ ಫೈಲನ್ನು ನೋಡ್ತಿದ್ದಾಗೆ ಭಾರ್ಗವಿ ಅಚ್ಚರಿ ಆಗ್ತಾಳೆ. ಏನಿದು ಅಮ್ಮ ಅಂತ ಕೇಳಿದಾಗ ಇದು ನಿಮ್ಮ ಅಪ್ಪನ ಹಳೆ ಕೇಸ್ ಫೈಲ್, ಇದರಲ್ಲಿ ಗಾಯತ್ರಿ ದೇವಿ ಅನ್ನೋ ಹೆಸರು ಸಾಕಷ್ಟು ಬಾರಿ ಬರ್ತದ, ಇದು ನಿನಗೆ ಯೂಸ್ ಆಗ್ಬಹುದು ಅಂತ ಕೊಡ್ತಾರೆ. ನಿಜಕ್ಕೂ ಆ ಒಂದು ಫೈಲ್ ಗಾಯತ್ರಿ ದೇವಿಯ ಬಂಡವಾಳವನ್ನ ಹೊರಚೆಲ್ತದ. ಆ ಒಂದು ಫೈಲ್ನ ಜೊತೆಗೆ ಭಾರ್ಗವಿ ಎಂಟ್ರಿ ಕೊಟ್ಟಿದ್ದೆ. ಆ ಒಂದು ಕೋರ್ಟ್ನಲ್ಲಿ JP ಪರವಾಗಿ ವಾದ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಗಾಯತ್ರಿ ದೇವಿಯ ನಿಜ ಬಂಡವಾಳ ಹೊರಬೀಳ್ತದೆ. ಹೇಗೆ ಎಂತು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.